ತಿಳಿಸಿದ್ದಾರೆ. ನಾನೊಂದೆರಡು ವಿಚಾರ ಮುಂದೆ ಹಂಚ್ಕೊಳ್ತೀನಿ ಬಂಧುಗಳೇ. ಇವತ್ತು ಶ್ರೀ ಮಹರ್ಷಿ ಆದಿಕವಿ ಮಹರ್ಷಿ ಅವರ ಒಂದು ಕಾರ್ಯಕ್ರಮವನ್ನು ಇವತ್ತು ಪಕ್ಷದ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ಅವ್ರ ಮೂಲ ಹೆಸರು ರತ್ನಾಕರ ಅಂತೇಳಿ, ಅವರು ಆದಿಕವಿ ಆಗೋಕ್ಕೂ ಮುನ್ನ ರತ್ನಾಕರ ಅಂತೇಳಿ ಕಾಡಿನಲ್ಲಿ ಬೇಟೆಯನ್ನು ಆಡ್ತಾ ಇದ್ರು. ಬೇಟೆಯನ್ನು ಆಡುವ ಸಂದರ್ಭದಲ್ಲಿ ದಿನನಿತ್ಯ ಬೇಟೆ ಕಾಯಕವನ್ನ ಮಾಡ್ತಾ ಇದ್ರು. ನಾನು ಸ್ಟಾರ್ಟ್ ಮಾಡ್ತೀನಿ, ಯಾಕಂದ್ರೆ ಪೂರ್ಣ ಉದ್ದ ಹಿಡಿಕರಲ್ಲ ಅಂತ ಅದಕ್ಕೆಲ್ಲ ಹೇಳಿದಾರೆ. ಅಂದ್ರೆ ಅದನ್ನ ಪೂರ್ಣ ಕಟ್ ಮಾಡಿ 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 ನಿಮಗೆ ವಿಚಾರವನ್ನ ಮಾಡ್ತೀನಿ ಬಂಧುಗಳೇ. ಅದರಿಂದ ಬಂಧುಗಳೇ, ಕಾಡಿನಲ್ಲಿ ಅವರು ಬೇಟೆ ಹೋಗೋ ಸಂದರ್ಭದಲ್ಲಿ ಒಂದು ಪ್ರಾಣಿಗೆ ಅವರು ಬೇಟೆಯನ್ನ ಮಾಡ್ತಾರೆ. ಆ ಪ್ರಾಣಿ ಅದಕ್ಕೆ ಕೆಳಗೆ ಬಿಡುತ್ತೆ. ಬಿದ್ದ ಸಂದರ್ಭದಲ್ಲಿ ನಾರದ ಋಷಿಗಳು ಮುಂದೆ ಅವ್ರನ್ನ ಭೇಟಿಯಾಗಿ, ಏನಪ್ಪ ಏನ್ ಮಾಡ್ತಿದೀಯ ಅಂತ ಕೇಳಿದಾಗ, ನಾನು ಬೇಟೆ ಮಾಡ್ತಿದ್ದೀನಿ ಅಂತ. ಈ ಬೇಟೆ ಮಾಡೋ ಉದ್ದೇಶ ಅಂತ ಕೇಳಿದಾಗ, ದಿನನಿತ್ಯ ನನ್ನ ಕಾಯಕ, ನನ್ನ ಮಕ್ಕಳಿಗೆ, ನನ್ನ ಕುಟುಂಬಕ್ಕೆಲ್ಲ ಕೂಡ ಗಮನ ಕೊಡಬೇಕು. ನಾನು ಆಹಾರವನ್ನ ನಾನು ಹಿಂಗೆ ಮಾಡಲಿ ಅದಕ್ಕೋಸ್ಕರ ನನಗೆ ಈ ಕಸುಬಿಟ್ರೆ ಬೇರೆ ಏನು ಕಸುಬಿಡ್ತೀನಿ ಅನ್ನೋ ಮಾತನ್ನ ಈ ಇವ್ರ ವ್ಯಕ್ತಿ ಹೇಳ್ತಾರೆ. ಹೇಳೋ ಸಂದರ್ಭದಲ್ಲಿ ನಾನು ಮುನಿಸ್ಕೊಳ್ಳೋದು ಏನಂತಾರೆ ಅಂದ್ರೆ, ನೀವು ಈ ಕಾಯಕ ಮಾಡ್ತೀರಪ್ಪ, ಈ ಕಾಯಕ ನಿನ್ನ ಒಬ್ಬರಿಗೆ ಸೀಮಿತನ ಅಥವಾ ನಿನ್ನ ಕುಟುಂಬಕ್ಕೆ ಸೀಮಿತನ ಅಂತ. ನೀವು ಮಾಡೋ ಪಾಪ ಕೆಲಸವನ್ನ ನಿಮ್ಮ ಒಬ್ಬರಿಗೆ ಸೀಮಿತನ, ನಿನ್ನ ಕುಟುಂಬ ಸೀಮಿತನ ಅಂತ. ಆಗ ಋಷಿಮುನಿಗಳು ಹೇಳಿದ ತಕ್ಷಣ ಇವ್ರು ಏನ್ ಮಾಡ್ತಾರೆ, ಹೌದಲ್ವಾ ನೀವು ಹೇಳ್ತಾರೆ ಸರಿ ಇದೆ, ನಾನು ಮನೆಯವ್ರು ಕೇಳಿ ಬಂದು ಹೇಳ್ತೀನಿ ಅಂತ ಹೇಳಿ ಋಷಿಮುನಿ ಕೇಳಿ ಹೋಗ್ತಾರೆ. ಮನೆಯವರು ಕೇಳೋ ಸಂದರ್ಭದಲ್ಲಿ ಅವರ ಕುಟುಂಬದ ಶ್ರೀಮತಿಯವರು ಏನಂತಾರೆ ಅಂತಂದ್ರೆ, ಈ ಕಾಯಕ ನಿಮ್ ಕೆಲಸ ಹಣವನ್ನ ಸಂಪಾದನೆ ಮಾಡತಕ್ಕದ್ದು, ಊಟ ಆಹಾರ ಪದ್ಧತಿ ಸಂಪಾದನೆ ಮಾಡತಕ್ಕದ್ದು ನಿಮಗೆ ಸೇರಿದ್ದು, ನಮಗಲ್ಲ. ಆದ್ರೆ ನಿಮ್ಮ ಕರ್ತವ್ಯ ನೀವು ಮಾಡಬೇಕು. ಈ ಪಾಪದ ಹೊರೆ ನಾವು ಬರಲ್ಲ, ನೀವೇ ಅದನ್ನ ಹೊರಬೇಕಾಗಿರುತ್ತೆ ಅನ್ನೋ ಮಾತನ್ನ ಹೇಳಿದಾಗ ಆ ಕರ್ಣಾಕರ ಇವರು ರತ್ನಾಕರ ವಾಪಸ್ ಮನೆಗೆ ಬಂದು ವಾಪಸ್ ಕಾಡಿಗೆ ಬಂದು ಋಷಿಮುನಿಗಳ ಹತ್ರ ಚರ್ಚೆ ಹೇಳ್ತಾರೆ. ಹೌದು, ನೀವು ಹೇಳಿದ ಸತ್ಯ, ಇದು ನನಗೆ ಹೊರೆ ಆಗಿದೆ, ನನಗೆ ಈ ಪಾಪದ ಹೊರೆ ನಾನೇ, ನಮ್ಮ ಕುಟುಂಬದ ಯಾರು ತಗೋತಿಲ್ಲ ಅನ್ನೋ ಮಾತನ್ನ. ಅವಾಗ ಆ ಮಾತು ಹೇಳೋ ಸಂದರ್ಭದಲ್ಲಿ ರತ್ನಾಕರ ಭಾವೋತ್ಪರಾಗ್ತಾರೆ. ಭಾವದ ಸಂದರ್ಭದಲ್ಲಿ ಋಷಿಮುನಿಗಳು, ಈಗ ಪಾಪನ ಪರಿಹಾರ ಮಾಡ್ಕೋಬೇಕು, ಪರಿಹಾರ ಮಾಡ್ಕೋಬೇಕಾದ್ರೆ ನೀನು ಪ್ರಾಯಶ್ಚಿತ್ತ ಆಗ್ಲೇಬೇಕಲ್ಲ ಅಂತ. ಆ ಸಂದರ್ಭದಲ್ಲಿ ನಿನ್ಗೆ ರಾಮ ಅಂತ ಹೇಳಕ್ ಬರಲ್ಲ, ಮರ ಅಂತೇಳಿ ಮರದ ಹೆಸರಿನಲ್ಲಿ ನೀನು ತಪಸ್ಸು ಕೂತ್ಕೋ ಅಂತೇಳಿ ನಾಳೆ ಹೊರಡ್ಬೇಕಲ್ಲ. ಈ ಬೇಟೆ ಮಾಡೋದ್ರೆ ನಾಳೆ ಹೊರಡುವ ಸುಲಭ ಅಲ್ಲ, ಅದಕ್ಕೋಸ್ಕರ ಅವ್ರು ತಪಸ್ಸು ಕೂತ್ಕೋತಾರೆ. ತಪಸ್ಸು ಕೂತ್ಕೊಂಡ ಸಂದರ್ಭದಲ್ಲಿ ಆ ಉತ್ತ ಉತ್ತ ಪೂರ್ಣ ಬೆಳೆದ್ಬಿಡುತ್ತೆ. ಉತ್ತ ಬೆಳೆದಕ್ಕೆ ಅದಕ್ಕೆ ಶ್ರೀ ವಾಲ್ಮೀಕಿ ಅಂತ. ವಾಲ್ಮೀಕಿ ಅಂದ್ರೆ ಉತ್ತ. ಅದಕ್ಕೋಸ್ಕರ ಉತ್ತದಲ್ಲಿ ಪಠಣ ಮಾಡೋ ಸಂದರ್ಭದಲ್ಲಿ ಮೊದಲು ಶ್ಲೋಕಗಳನ್ನ ಪ್ರಾರಂಭ ಮಾಡಿದ್ದು ಶ್ರೀ ಆದಿಕವಿ ಮಹರ್ಷಿ ವಾಲ್ಮೀಕಿಯವರು. ಇವತ್ತೇನು ಶ್ಲೋಕ ದೇವಸ್ಥಾನಗಳಲ್ಲಿ, ಪಟ್ಟಣಗಳಲ್ಲಿ ಕೆಲವು ಕಡೆ ಶ್ಲೋಕಗಳಲ್ಲಿ ಪ್ರಾರಂಭ ಆಗಿದೆ. ಸಂಸ್ಕೃತ ಎಲ್ಲಿಂದ ಪ್ರಾರಂಭ ಆಯಿತು ಅಂದ್ರೆ ಅವರಿಂದ ಪ್ರಾರಂಭ ಆಯಿತು. ಸುಮಾರು 800 ಇತಿಹಾಸಗಳಿಗೆ ಸಂಬಂಧಪಟ್ಟಂತೆ ಶ್ರೀ ವಾಲ್ಮೀಕಿಯವರು ಶ್ಲೋಕಗಳನ್ನ ಬರೆದಿದ್ದಾರೆ. ಶ್ರೀ ರಾಮಾಯಣ ಬರೆಯುವ ಅಷ್ಟೇ ಅಲ್ಲ, ಶ್ಲೋಕಗಳ ಪಠಣ ಇದೆಯಲ್ಲ, ಶ್ಲೋಕ ಪಠಣ ತುಂಬಾ ವ್ಯತಿರಿಕ್ತವಾಗಿ, ತುಂಬಾ ಕಠಿಣ ಪರಿಸ್ಥಿತಿಯಲ್ಲಿ ಕೂಡ ಅದನ್ನ ವ್ಯಕ್ತಪಡಿಸಿದ್ದಾರೆ. ಇವತ್ತು ದೇಶ ಏನು ಉಗುಳ್ತಾ ಇದೆ ಅಂತಂದ್ರೆ, ಮಹರ್ಷಿ ವಾಲ್ಮೀಕಿ ಕೊಟ್ಟಂತ ಕಠಿಣವಾದ ಶ್ಲೋಕಗಳು, ಕಠಿಣವಾದ ಪದ್ಧತಿಗಳನ್ನ, ಕಠಿಣವಾದ ವಿದ್ಯಾಭ್ಯಾಸವನ್ನ, ಈ ವಿದ್ಯಾಭ್ಯಾಸವನ್ನು ಕೊಟ್ಟಂಥದ್ದು ಶ್ರೀರಾಮನ ರಾಮ ಲಕ್ಷ್ಮಣ ಸೀತೆ ಅವರು ಆ ಋಷಿಮುನಿಗಳ ಆಶ್ರಮಗಳ ಸಂದರ್ಭದಲ್ಲಿ ಅದನ್ನ ಪ್ರೇರಣೆ ಕೊಟ್ಟಂತ ಶ್ರೀ ವಾಲ್ಮೀಕಿಯವರು ಎಲ್ಲ ವಿಚಾರವನ್ನು ತಿಳ್ಕೊಂಡು ಅವರ ಮಕ್ಕಳಾದಂತ ಲವಕುಶ ಅಲ್ಲೇ ಅವರಿಗೆ ವಾನವಾಸ ಸಂದರ್ಭದಲ್ಲಿ ಸೀತಾಮಾತೆ ಅಲ್ಲೇ ಇಟ್ಕೊಂಡು, ಸೀತಾಮಾತೆಯನ್ನ ತಂದೆ ಸ್ಥಾನದಲ್ಲಿ ಇಟ್ಕೊಂಡು, ಸೀತೆಯನ್ನ ಗೌರವವನ್ನು ನೋಡ್ಕೊಂಡು, ಸೀತೆಯನ್ನ ಕಾಪಾಡೋ ಕೆಲಸವನ್ನ ಮಾಡಿ, ಅಲ್ಲೇ 2 ಮಕ್ಕಳನ್ನ ಪಡೆದಂತ ಲವಕುಶವರನ್ನ ಅವರಿಗೆ ಶಿಕ್ಷಣ ಕೊಟ್ಟಂತ ವಾಲ್ಮೀಕಿ ಆಶ್ರಮ ಏನಿದೆ, ಇವತ್ತು ವಾಲ್ಮೀಕಿ ಆಶ್ರಮ ಇವತ್ತು ಇದೆ. ಆ ಗುರುಗಳು ಕೂಡ ಇದೆ. ಆದ್ರೆ ಕೆಲವೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ತಾರೆ, ಅವು ಯಾವುದೂ ಅಲ್ಲ. ಇದು ಸತ್ಯ ಅನ್ನೋದು ಕೂಡ ಇಡೀ ದೇಶದಲ್ಲಿ ಹೇಳಿದ್ದಾರೆ. ಇವತ್ತು ಮಹರ್ಷಿ ವಾಲ್ಮೀಕಿ ಆದರ್ಶವನ್ನು ಇಟ್ಕೊಂಡು, ಅವ್ರು ಕೊಟ್ಟಂತ ಆದರ್ಶವನ್ನು ಇಟ್ಕೊಂಡು ನಾವು ಅದನ್ನ ಪೂರ್ಣ ಮಾಡಲಿಕ್ಕಾಗಿಲ್ಲ, ಅದು ಕೂಡ ಕೆಲವನ್ನ ಇಟ್ಕೊಂಡ್ರೆ ಸಾಕು, ದೇಶ ಅಭಿವೃದ್ಧಿ ಆಗುತ್ತೆ, ಇಡೀ ರಾಜ್ಯ ಅಭಿವೃದ್ಧಿ ಆಗುವಂತ ಮಾತನ್ನ ತಿಳಿಸುತ್ತಾ, ನನಗೂ ಕೂಡ ಮಾತಾಡ ಅವಸರ ಪಟ್ಟಂತ ಎಲ್ಲರೂ ಬಂಧಿಸಿ ನನ್ನ ಮಾತನ್ನ ನಿಲ್ಲಿಸಿದ. ಜೈ ಕರ್ನಾಟಕ.